ಸುಮ್ನೆ ಮನೇಲಿ ಕೂರಕ್ಕಾಗಲ್ಲ ಅಂತ ಬೆಂಗಳೂರಿಗೆ ಎದ್ಬಿಟ್ಟೆ ಗುರು. ಡೈಲಿ ಅದೇ ಜಾಗ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ನನ್ಗೇನೆ. ಹುಣಸೂರ್ ಬಂದು ಗಾಡಿನ ಸ್ಟ್ಯಾಂಡ್ಗೆ ಹಾಕ್ದೆ. ಅದೇ ಟೈಮ್ಗೆ ಒಂದ್ ಬಸ್ ಬತ್ತು. ಟಿಕೆಟ್ ತಗೊಂಡ್ ಸುಮ್ನೆ ಬಸ್ಸಲ್ಲಿ ಕುತ್ಕೊಬಿಟ್ಟೆ. ಬಸ್ಸಿಂದ ಇಳ್ದ್ಬಿಟ್ಟು ಬಸ್ಗೆ ಟಾಟಾ ಮಾಡ್ಬಿಟ್ಟು ಹೊಂಟೆ. ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಹೋದೆ. ಟಿಕೆಟ್ ತಗೊಂಡೆ. ಸುಮ್ನೆ ಬಂದ್ಬಿಟ್ಟು ಟ್ರೈನ್ ಒಳಗಡೆ ಕುತ್ಕೊಬಿಟ್ಟೆ. ಆಚೆಗಡೆ ಸಖತ್ ಚಳಿ ಅಂತ ಕ್ಲೋಸ್ ಮಾಡ್ಕೊಂಡ್ ಮನಿಕೋಬಿಟ್ಟೆ. 50 ಜನ ವಡೆ 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 ಅಂತಿದ್ರು. ನನ್ಗೂ ಕೇಳಕ್ಕಾಗಿಲ್ಲ. ಒಂದ್ ವಡೆ ತಗೋಬಿಟ್ಟೆ. ಪಕ್ಕದಲ್ಲಿ ಯಾರೋ ತಾತ ಕೂತಿದ್ರು. ಒಬ್ನೇ ತಿನ್ನಕ್ ಮನ್ಸಾಗಿಲ್ಲ, ಅವ್ರಿಗೂ ಕೊಟ್ಟೆ ಸ್ವಲ್ಪ. ನನ್ ವಿಡಿಯೋನು 1 ಮಿಲಿಯನ್ ಹೋದ್ರೆ ಕಲ್ ಮೇಲೆ ಹತ್ಬಿಟ್ಟು ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ ಗುರು. ಅಷ್ಟ್ ಜಲ್ದಿ ಬೆಂಗಳೂರು ಬಂದ್ಬಿಟ್ಟೆ ಗುರು. ಅಲ್ಲಿ ಇಳ್ಕೊಂಡೆ. ಇಳ್ದ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಎಲ್ಲೆಲ್ಲೋ ನಡ್ಕೊಂಡು ಹೋಯ್ತಿದೆ. ನಾನ್ ವಿಡಿಯೋ ಮಾಡ್ತಿರೋದ್ ನೋಡ್ಬಿಟ್ಟು ಜನ ಎಲ್ಲ ನನ್ನೇ ನೋಡ್ತಿದ್ರು. ನನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಸುಮ್ನೆ ವಿಡಿಯೋ ಆನ್ ಮಾಡ್ಕೊಂಡ್ ಹೋದೆ. ಇವನಿಂದಾನೇ ನಾನು ಇಲ್ಲಿ ಗಂಟ ಬಂದಿದ್ ಕಾರಣ. ಹೊಟ್ಟೆ ಸೇರಿತೆ. ನಮ್ಮ ಹುಡುಗ ಏನೋ ಆರ್ಡರ್ ಮಾಡ್ತೀನಿ ಅಂದ. ಇನ್ನು ಎಷ್ಟೊತ್ತಾಯ್ತು ಅಂತ ಕೇಳಿದ್ರೆ ಇವನ್ಗೆ ಈ ಚಿಂಚಾಗ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ ಕೊಟ್ಟ. ಹೊಟ್ಟೆ ಸೀತು. ಜಲ್ದಿ ತಿನ್ಕೊಂಡೆ. ಹಲ್ದಿರಾಮಿಂದ ಏನೋ ತಗೊಂಡ್ವಿ. ಟ್ರೈನಲ್ಲಿ ಕುತ್ಕೋ ತಿನ್ನದ ಅಂತ ತಗೊಬಂದೆ. ಇಲ್ಲಿ ಯಾವ್ದು ನಮ್ ಟ್ರೈನ್ ಅಂತ ನಮ್ ತಾಯಣೆ ನನ್ಗೆ ಗೊತ್ತಿಲ್ಲ. ಯಾವ್ದೋ ಒಂದ್ ಟ್ರೈನ್ ಹತ್ಕೊ ಮನೆಗೆ ಹೋಗೋದ ಅಂತ ಹತ್ತದ್ವಿ. ಆಮೇಲೆ ಹಲ್ದಿರಾಮ್ದು ಪನ್ನೀರ್ ರೈಸ್ ತಿಂದ್ವಿ. ಸಖತ್ತಾಗಿತ್ತು ಮಾತ್ರ ತಿನ್ನಕ್ಕೆ. ಇವನ್ಗ್ಯಾರೋ ಟ್ರೈನಲ್ಲಿ ಹೊಡೆದ್ಬಿಟ್ರಂತ ಮಕಾನೇ ತೋರಿಸ್ತಾ ಇಲ್ಲ. ಸೀಟಲ್ಲಿ ಕುತ್ಕೊಳಕ್ ಇಕ್ಕಟ್ಟಾಯ್ತಿತ್ತು. ಸುಮ್ನೆ ಆಚೆ ಬಂದು ಕುತ್ಕೊಂಡೆ. ಇನ್ನೇನ್ ಸ್ವಲ್ಪ ದೂರ ಮೈಸೂರು ಹತ್ರ ಬತ್ತು. ಮೈಸೂರಲ್ಲಿ ಇಳ್ಕೊಂಡ್ವಿ ನಾನು ನಮ್ಮ ಹುಡ್ಗ. ಆಮೇಲೆ ಬಸ್ ಹತ್ರ ಹೋಯ್ತಾ ಇದೀವಿ ಈಗ. ನಮ್ಮ ಹುಡ್ಗ ಕೂಲಿ ನಂಬರ್ 1 ಇಲ್ಲ, ನಂಬರ್ 2 ಆಗ್ಬಿಟ್ಟವನೀಗ. ಹುಣಸೂರ್ ಬಸ್ ಸಿಕ್ತು. ಹತ್ಕೊಂಡ್ವಿ ಇಬ್ರುವೆ. ಬಸ್ಸಲ್ಲೇ ಮನೆ ಹೋಗ್ಬಿಟ್ಟಿದೆ ಆರಾಮಾಗಿ. ಹುಣಸೂರ್ ಸಿಕ್ತು. ಇಬ್ರು ಇಳ್ಕೊಂಡ್ವಿ ಅಲ್ಲೇನೆ. ನಮ್ ಗಾಡಿ ಮಾತ್ರ ನೀಟಾಗಿ ನಿಂತ್ಕೊಂಡಿತ್ತಿಲ್ಲೇನೆ. ಗಾಡಿ ಎತ್ಕ ಊರ್ ಕಡೆ ಹೊಂಟ್ವಿ ಇಬ್ರುನುವೆ. ಗಾಡಿಗೆ ಸ್ವಲ್ಪ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡೆ. ಗಾಡಿಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೆ ಒಂಥರ ಖುಷಿ ಗುರು. ನೀವು ಕೊನೆ ಗಂಟ ಏನಾದ್ರು ವಿಡಿಯೋ ನೋಡಿದ್ರೆ ನನ್ಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಹುಡ್ಗಾನೆ ಬೆಳೆಸಿ.